ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಶ್ರೀಲಂಕಾದಲ್ಲಿ ಧಾರಾಕಾರವಾಗಿ ಮಳೆಯಾಗ್ತಾ ಇದೆ. ಈ ಮಳೆಗೆ ಭಾರೀ ಪ್ರವಾಹ ಭೂಕುಸಿತಗಳು ಉಂಟಾಗ್ತಾ ಇದೆ. ಇನ್ನು ಹಲವೆಡೆ ಆಗಿರುವಂತಹ ಭೂಕುಸಿತಕ್ಕೆ 56ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. 600ಕ್ಕೂ ಹೆಚ್ಚು ಮನೆಗಳು ಸಂಪೂರ್ಣವಾಗಿ ಮುಳುಗಡೆಯಾಗಿದ್ದಾವೆ. ದಿಟ್ವಾ ಚಂಡಮಾರುತಕ್ಕೆ ಶ್ರೀಲಂಕಾದಲ್ಲಿ ತೀವ್ರವಾಗಿ ಪ್ರವಾಹ ಉಂಟಾಗಿದೆ. ಬದುಲ್ಲಾ, ನುವಾರ್ ಎಲಿಯಾ ಪ್ರದೇಶದಲ್ಲಿ ಅನೇಕ ಕಡೆಗಳಲ್ಲಿ ಭೂಕುಸಿತ ಉಂಟಾಗಿದೆ. ಒಟ್ಟು 25ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. 14 ಮಂದಿ ಗಾಯಗೊಂಡಿದ್ದಾರೆ. 21 ಜನ ನಾಪತ್ತೆಯಾಗಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಮನೆಗಳು, ಹೊಲಗಳು, ಗದ್ದೆಗಳು, ರಸ್ತೆಗಳು ಎಲ್ಲವೂ ನೀರಿನಲ್ಲಿ ಮುಳುಗಡೆಯಾಗಿ ಸಂಪೂರ್ಣ ಕೆರೆಗಳಂತಾಗಿದೆ. ನಗರ, ಹಳ್ಳಿಗಳು ಇವೆಲ್ಲವೂ ಕೂಡ ಪ್ರವಾಹ ಹೆಚ್ಚಳವಾಗ್ತಾ ಇದ್ದಂತೆ ತೆಂಗಿನ ಮರ ಏರಿ ಒಬ್ಬ ವ್ಯಕ್ತಿ ತನ್ನ ಜೀವ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿರುವಂಥದ್ದು ಕಂಡುಬಂದಿದೆ. ಪ್ರವಾಹ ತೀವ್ರವಾಗ್ತಾ ಇದ್ದಂತೆ, ನೀರು ಏರಿಕೆಯಾಗ್ತಾ ಇದ್ದಂತೆ ಒಬ್ಬ ಭೂಪ ಸ್ಥಳದಲ್ಲೇ ಇದ್ದಂತಹ ಒಂದು ತೆಂಗಿನ ಮರ ಏರಿ ತನ್ನ ಜೀವ ಉಳಿಸ್ಕೊಳ್ಳೋದಕ್ಕೆ, ತನ್ನ ಜೀವವನ್ನು ಉಳಿಸೋದಕ್ಕೆ ಮೊರೆ ಇಡ್ತಾ ಇರುವಂತಹ ಒಂದು ದೃಶ್ಯ ಎಂಥವರ ಹೃದಯವನ್ನು ಕೂಡ ಕಲಕುವಂತಿದೆ. ಹೆಲಿಕಾಪ್ಟರ್ ಮೂಲಕವಾಗಿ ಕೊನೆಗೂ ಶ್ರೀಲಂಕಾ ವಾಯುಪಡೆ ಆ ವ್ಯಕ್ತಿಯನ್ನ ರಕ್ಷಣೆ ಕೂಡ ಮಾಡಿದೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಈಗಾಗಲೇ ಕೆಲವು ತಿಂಗಳ ಹಿಂದೆ ಇದೇ ಶ್ರೀಲಂಕಾ ಒಂದು ಅರಾಜಕತೆಯಿಂದಾಗಿ ಭಾರಿ ಸಮಸ್ಯೆಯನ್ನು ಎದುರಿಸಿತ್ತು. ಅದಾದ ನಂತರ ಒಂದರಂತೆ ಅನೇಕ ಸಮಸ್ಯೆಗಳು ಎದುರಾಗ್ತಾ ಇದೆ. ಒಂದೆಡೆ ಚಂಡಮಾರುತಗಳು, ಮತ್ತೊಂದೆಡೆ ಭಾರಿ ಪ್ರಮಾಣದಲ್ಲಿ ಆಗ್ತಾ ಇರುವಂತಹ ಮಳೆ, ಮತ್ತೊಂದೆಡೆ ಈ ಪ್ರವಾಹ ಭೂಕುಸಿತದಿಂದಾಗಿ ಶ್ರೀಲಂಕಾ ತತ್ತರಿಸಿ ಹೋಗ್ತಾ ಇದೆ. ಈವರೆಗೆ ಒಟ್ಟು 56 ಜನ ಸಾವನ್ನಪ್ಪಿದ್ದಾರೆ. 600ಕ್ಕೂ ಹೆಚ್ಚು ಮನೆಗಳು ಸಂಪೂರ್ಣವಾಗಿ ಈ ಮಳೆ ನೀರಿನಲ್ಲಿ ಮುಳುಗಿ ಹೋಗಿದ್ದಾವೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಅನೇಕರು ತಮ್ಮ ಜೀವ ಉಳಿಸ್ಕೊಳ್ಳೋದಕ್ಕೆ ಪರದಾಡ್ತಾ ಇದ್ದಾರೆ. ಈಗಾಗಲೇ ಆ ಒಂದು ಪ್ರವಾಹ ಪೀಡಿತ ಸ್ಥಳದಲ್ಲಿ ಇದ್ದಂತಹ ಅನೇಕರನ್ನ ಸ್ಥಳಾಂತರ ಮಾಡಲಾಗಿದೆ. ಸ್ಥಳೀಯ ಒಂದು ಭದ್ರತಾ ಪಡೆಗಳು ರಕ್ಷಣೆಯಲ್ಲಿ ಕಾರ್ಯನಿರತವಾಗಿದ್ದಾವೆ. ಜೊತೆಗೆ ಬೇರೆ ಬೇರೆ ದೇಶಗಳಿಂದ ಸಹಾಯಕ್ಕೂ ಕೂಡ ಶ್ರೀಲಂಕಾ ಸರ್ಕಾರ ಮೊರೆ ಇಡ್ತಾ ಇದೆ. Mama na, benda lah, evila ada tu main mema dekala tiennya apa?